ಸಂರಕ್ಷಣೆ ಮಾಡ್ಕೋಬಹುದು, ಯಾವ ರೀತಿ ಸ್ಟೋರ್ ಮಾಡ್ಕೋಬಹುದು, ಆ ನೀರನ್ನ ಪುನಃ ಯಾವ ರೀತಿ ಬಳಕೆ ಮಾಡ್ಕೋಬಹುದು, ಆ ಒಂದು ಮಾದರಿ ಹೇಳ್ಕೊಡ್ತಾರೆ. ಮಾದರಿ ಹೆಸರೇಂದ್ರಿ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಈ ಒಂದು ಮಾದರಿ ನೀವು ಅಳವಡಿಸ್ಕೋಬೇಕು. ಈ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್, ಈ ಒಂದು ಮಳೆ ನೀರಿನ ಕೊಯ್ಲು ಮಾದರಿ ನೀವು ಅಳವಡಿಸ್ಕೋಬೇಕು. ಆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾದರಿ ಅಳವಡಿಸ್ಕೊಂಡು ನೀವು ನೀರಿನ ಸಂರಕ್ಷಣೆ ಮಾಡ್ಕೋಬೇಕಂತಂದ್ರ ಮೊಟ್ಟ ಮೊದಲೇದಾಗಿ ನಿಮ್ಮ ಛಾವಣಿಗಳು, ನಿಮ್ದೇನ್ ಛತ್ ಟೆರೆಸ್, ನಿಮ್ದೇನ್ ಶಾಲಾ ಛಾವಣಿ ಆಗಲಿ ಅಥವಾ ನಿಮ್ಮ ಮನೆ ಛಾವಣಿಗಳಾಗ್ಲಿ ಇಳಿಜಾರು ಮೂಲಕ ಇರ್ಬೇಕು. ಯಾವ ಮೂಲಕ ರೀ? ಅಂದ್ರ ನಿಮ್ದು ಛಾವಣಿಗಳ ಛತ್ ಏನಿರ್ಬೇಕಂದ್ರ ಸ್ಲೋಪ್ ಆಕಾರನ ಇರ್ಬೇಕಂದ್ರ ಟ್ರಯಾಂಗಲ್ ಶೇಪ್ ನ ಇದಿರ್ಬೇಕ್ರಿ. ಚಿತ್ರದ ಕಾಣಂತೀರಿ ರೈಟ್. ಆ ಒಂದು ಸ್ಲೋಪ್, ಆ ಒಂದು ಇಳಿಜಾರ್ ಮೂಲಕ ಇರ್ತಕ್ಕಂತ ಮನೆಗೆ, ಆ ಒಂದು ಇಳಿಜಾರ್ ಮೂಲಕ ಇರ್ತಕ್ಕಂಥ ಕಟ್ಟಡಕ್ಕ ಒಂದು ಪೈಪ್ಲೈನ್ ಮಾಡುವ ಮೂಲಕ ನಿಮ್ಮ ಗ್ರೌಂಡ್ ಸರ್ಫೇಸ್ ಕೆಳಗಡೆ ನಿಮ್ದೇನ್ ಭೂ ಆವರಣ ಅದ ನೋಡ್ರಿ, ನಿಮ್ಮ ಭೂಮಿ ಅದ ನೋಡ್ರಿ, ಆ ಭೂಮಿ ಕೆಳಗಡೆ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡ್ತಾರ. ಆ ಒಂದು ವಾಟರ್ ಟ್ಯಾಂಕಿನಾಗ ಆ ಒಂದು ಮಳೆ ನೀರು ಆ ಒಂದು ಪೈಪ್ಲೈನ್ ಮೂಲಕ ಬಂದು ಸ್ಟೋರ್ ಆಗ್ತದ್ರಿ, ಸಂಗ್ರಹಣೆ ಆಗ್ತದ. ಗೊತ್ತಲ್ಲತ್ರಿ? ಆ ಸಂಗ್ರಹಣೆ ಆಗಿರ್ತಕ್ಕಂಥ ನೀರನ್ನ, ಆ ಸ್ಟೋರ್ ಆಗಿರ್ತಕ್ಕಂಥ ನೀರನ್ನ, ಆ ಕನ್ಸರ್ವ್ ಆಗಿರ್ತಕ್ಕಂಥ ನೀರನ್ನ ನಾವು ಪುನಃ ಬಳಕೆ ಮಾಡಬಹುದು. ಎಲ್ಲೆಲ್ಲಿ ಡ್ರಿಂಕಿಂಗ್ ವಾಟರ್ ಸ್ಪರ್ಶ ಮಾಡಕ್ ಅಂದ್ರ ನಾವು